ನ್ಯೂಸ್5ಗೆ ಸ್ವಾಗತ. ನಟ ಯುವರಾಜ್ ಕುಮಾರ್ ಕೋಲಾರದ ಸಾಮೂಹಿಕ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಚಾಲನೆ ನೀಡಿದರು. ಕೋಲಾರ ನಗರದ ಗಾಂಧಿವನದ ಬಳಿ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಮಾನಿಗಳ ಕುರಿತು ಮಾತನಾಡಿದರು. ಬಾಲಗಂಗಾಧರನಾಥ ತಿಲಕ್ ಸಾಮೂಹಿಕ ವಿಸರ್ಜನಾ ಸಮಿತಿ ವತಿಯಿಂದ ಆಯೋಜನೆ ಮಾಡಿದ್ದ ಮೆರವಣಿಗೆಗೆ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಕೋಲಾರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಗಾಂಧಿವನದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ಗಾಂಧಿವನದ ಬಳಿ ಎಂಜಿ ರಸ್ತೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಯುವರಾಜ್ ಕುಮಾರ್ ನೋಡಲು ಅಭಿಮಾನಿಗಳು ನೂಕುನುಗ್ಗಲು ಉಂಟಾಗಿತ್ತು. ಅಲ್ಲದೆ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ರು. ಈ ವೇಳೆ ಮಾತನಾಡಿದ ಅವರು, ಕೋಲಾರಕ್ಕೂ ನನಗೂ ಅವಿನಾಭಾವ ಸಂಬಂಧವಿದೆ. ಆಗ ಕೋಲಾರಕ್ಕೆ ಬರ್ತಿರ್ತೀನಿ. ಇಂದು ಕೋಲಾರಮ್ಮ ತಾಯಿ ದರ್ಶನ ಪಡೆದದ್ದು ಖುಷಿಯಾಗಿದೆ. ರಾಜ್ಕುಮಾರ್ ಅವರ ನಾನಿನ್ನ ಮರೆಯಲಾರೆ ನನ್ನ ಫೇವರೇಟ್ ಸಿನಿಮಾ ಕೋಲಾರದಲ್ಲೇ ಶೂಟ್ ಆಗಿತ್ತು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ಬಾಂಡ್ ಸಿನಿಮಾ ಸೇರಿದಂತೆ ಹಲವು ಸಿನಿಮಾಗಳು ಇಲ್ಲೇ ಶೂಟಿಂಗ್ ಆಗಿದೆ. ಆಗ ನಾನು ಕೂಡ ಬಂದಿದ್ದೆ ಅಂತ ಕೋಲಾರದ ಕುರಿತು ಮೆಲುಕನ್ನ ಹಾಕಿದ್ರು. ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ. ಒಂದೇನಂದ್ರೆ, ಕೋಲಾರ ಅಂದ್ರೆ ಯಾವಾಗಲೂ ಫಸ್ಟ್ ನೆನಪಾಗಿದ್ದು KGF ಅಂತಿರೋರು ನಮ್ಮ ಕೋಲಾರ ಗೋಲ್ಡ್ ಕಿಂಗ್ಸ್. ಬಟ್ ನನಗೆ ಗೊತ್ತಾಗಿದ್ದು ಏನಂದ್ರೆ, ಈ ಕೋಲಾರ ಜಾಗದಲ್ಲಿ ತುಂಬಾ ಇತಿಹಾಸ ಇದೆ. ನಮ್ಮ ಕೋಲಾರಮ್ಮ ತಾಯಿ ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ ಇದೆ, ಅಂದ್ರೆ ಇನ್ನೂ ಬಹಳ ಇತಿಹಾಸ ಇದೆ. ಅದನ್ನ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಇಲ್ಲಿ ಬಂದ ತಕ್ಷಣ ಮೊದಲನೇದಾಗಿ ನಾನು ಇಲ್ಲಿ ಕೋಲಾರಮ್ಮ ತಾಯಿ ಆಶೀರ್ವಾದ ತಗೊಂಡು ಬಂದೆ. ತುಂಬಾ ದಿವಸದಿಂದ ಆಸೆ ಇತ್ತು ಇಲ್ಲಿ ಬರಬೇಕು ಅಂತ. ಬಟ್ ಬಂದ ತಕ್ಷಣ ಇಲ್ಲಿನ ಅಭಿಮಾನಿಗಳೇ ಅವರೇ ನಾನು ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು. ನನಗೆ ಬಹಳ ಸಂತೋಷ ಆಯ್ತು. ಅಂಡ್ ದಾರಿ ಉದ್ದಕ್ಕೂ ನೋಡ್ಕೊಂಡ್ ಬಂದೆ. ಎಷ್ಟೊಂಥರ ಗಣೇಶ ಎಲ್ಲ ಬೇರೆ ಬೇರೆ ತರ ಅಲಂಕಾರ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಅಂಡ್ ಅವಾಗ್ಲೇ ಇಲ್ಲಿ ಸರ್ ಹೇಳಿದ್ರು ಏನಂದ್ರೆ, ಹಬ್ಬಗಳನ್ನ ನಾವು ಜಾಸ್ತಿ ಆಚರಿಸ್ಬೇಕು ಅಂತ. ಯಾವ ಕಾರಣ ಅಂದ್ರೆ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಬೇಕಂದ್ರೆ ಆದಷ್ಟು ನಾವೆಲ್ಲರೂ ಸೇರಿ ಒಟ್ಟಿಗೆ ಈ ತರ ಹಬ್ಬಗಳನ್ನೆಲ್ಲ ನಾವು ಆಚರಣೆ ಮಾಡಬೇಕು. ಇದೇ ತರ ಮುಂದುವರಿಲಿ. ಇದೇ ತರ ಮುಂದೆ ಯಾವುದೇ ಕಾರ್ಯಕ್ರಮ ಇದ್ರೂ ನಾನು ಬರ್ತೀನಿ. ನಿಮ್ಮೆಲ್ಲರೂ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ನ್ಯೂಸ್5.